ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಕರ್ನಾಟಕದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ 2 ಸ್ಥಳಗಳಲ್ಲಿ ಅಪಘಾತ ನಡೆದು ಹೋಗಿದೆ. ಒಂದು ಸ್ಥಳದಲ್ಲಿ ನಡೆತಕ್ಕಂಥ ಅಪಘಾತದಲ್ಲಿ 10 ಜನ ಮೃತಪಟ್ಟರೆ, ಮತ್ತೊಂದು ಸ್ಥಳದಲ್ಲಿ ನಡೆತಕ್ಕಂಥ ಅಪಘಾತದಲ್ಲಿ 4 ಜನ ಸ್ಥಳದಲ್ಲೇ ಮೃತಪಡ್ತಾರೆ. ನಮ್ಮ ಜನರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಈ ಬಾಡಿಗೆ ಹೊಡೆಯುವಂಥ ಗಾಡಿಗಳಲ್ಲಿ ಪ್ರಯಾಣ ಮಾಡಬೇಡ್ರಪ್ಪ. ತರಕಾರಿ ತುಂಬ್ಕೊಂಡು ಹೋಗುವಂಥವು, ಕುರಿ ತುಂಬ್ಕೊಂಡು ಹೋಗುವಂಥವು, ಇನ್ನೇನೋ ಸರಕು ಸಾಮಗ್ರಿಗಳನ್ನ ತುಂಬ್ಕೊಂಡು ಹೋಗುವಂತಹ ವಾಹನಗಳಲ್ಲಿ ನೀವು ಜನ ಪ್ರಯಾಣಿಸ್ಬೇಡ್ರಪ್ಪ. ಅವು ಕೇವಲ ಬಾಡಿಗೆಗೆ ಅಂತಲೇ ಮಾಡಿರ್ತಕ್ಕಂಥ ವಾಹನಗಳು ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಇವತ್ತು 10 ಜನರ ಮನೆ ಪರಿಸ್ಥಿತಿ ಏನು, ನಿಜಕ್ಕೂ ದುರಂತ ಅಂತ ಅನಿಸಿದೆ. ಬೆಳ್ಳಂಬೆಳಗ್ಗೆ ನಡೆದಿರ್ತಕ್ಕಂಥ ಈ ಒಂದು ಘಟನೆ. ಮೊದಲಿಗೆ ಉತ್ತರ ಕನ್ನಡದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ. ಹಾವೇರಿ ಜಿಲ್ಲೆಯ ಸವಣೂರು ಮೂಲದವರು. ಇವರೆಲ್ಲರೂ ಕೂಡ ಮೂಲತಃ ತರಕಾರಿ ಹಾಗೆಯೇ ಹಣ್ಣು ವ್ಯಾಪಾರಿಗಳು. ಈ ಉತ್ತರ ಕನ್ನಡ ಭಾಗಕ್ಕೆ ಪ್ರತಿದಿನ ಪ್ರಯಾಣ ಮಾಡಿಕೊಂಡು ವ್ಯಾಪಾರ ನಡೆಸುವಂಥವ್ರು. ಕುಮಟಾ ಆಗಿರಬಹುದು, ಗೋಕರ್ಣ ಆಗಿರಬಹುದು, ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆಯ ಒಂದಷ್ಟು ತಾಲೂಕುಗಳಲ್ಲಿ ತರಕಾರಿ ವ್ಯವಹಾರ ನಡೆಸ್ತಕ್ಕಂಥ ಜನ. ಎಂದಿನಂತೆ ಇವತ್ತು ಕೂಡ ಹಾವೇರಿ ಜಿಲ್ಲೆ ಸವಣೂರಿನಿಂದ ಏನು ಆ ತರಕಾರಿ ಹಣ್ಣು ಎಲ್ಲವನ್ನು ಕೂಡ ಅಶೋಕ್ ಲೈಲ್ಯಾಂಡ್ ಲಾರಿಗೆ ತುಂಬಿಕೊಂಡು ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ. ಇವತ್ತು ಹೋಗಬೇಕಾದಂಥ ಸ್ಥಳ ಅವರು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿಗೆ ಹೋಗಬೇಕಾಗಿತ್ತು. ಈ ಕುಮಟಾ ತಾಲೂಕಿಗೆ ಹೋಗಬೇಕು ಅಂತಂದರೆ ರಾಷ್ಟ್ರೀಯ ಹೆದ್ದಾರಿ 63 ಮೂಲಕ ಇವರು ಹೋಗಬೇಕು. ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ಅನ್ನುವಂಥ ಒಂದು ಗ್ರಾಮದಲ್ಲಿ ಬೆಳಗಿನ ಜಾವ 3:30ರಿಂದ 4 ಗಂಟೆ ಆಸುಪಾಸಿನಲ್ಲಿ ಲಾರಿ ಪಲ್ಟಿ ಹೊಡೆಯುತ್ತೆ. ಹೇಳ್ತಿರ್ತಕ್ಕಂಥದ್ದು ಮಂಜು ಬೀಳ್ತಾ ಇತ್ತು, ಮುಸುಕಿನ ಜಾವ ಆಗಿರೋದ್ರಿಂದ ಡ್ರೈವರ್ಗೆ ಗಾಡಿನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಲಾರಿ ಪಲ್ಟಿ ಆಗಿಬಿಟ್ಟಿದೆ ಅಂತ ಪ್ರತ್ಯಕ್ಷದರ್ಶಿಗಳು ಜೊತೆಗೆ ಲಾರಿಲಿದ್ದಂಥವ್ರು ಹೇಳ್ತಕ್ಕಂಥ ಮಾಹಿತಿ. ಹೆಚ್ಚು ಕಡಿಮೆ ಆ ಲಾರಿಲಿ 30ಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡ್ತಿದ್ರು, ತರಕಾರಿಗಳು ಹಾಗೆಯೇ ಹಣ್ಣುಗಳ ಜೊತೆ. ಸಹಜವಾಗಿ ನೀವು ಗಮನಿಸಿರ್ತೀರಿ, ನಮ್ಮ ಹಳ್ಳಿಗಳ ಕಡೆ ಈಗಲೂ ಕೂಡ ನಡೀತಿದೆ. ಮದುವೆ, ಬೀಗರೂಟ, ಫಂಕ್ಷನ್ ಏನಾರು ಆಯಿತು ಅಂತಂದರೆ ಒಂದು ಲಾರಿ ಮಾಡಿಬಿಡ್ತಾರೆ. 40ರಿಂದ 50 ಜನ ಲಾರಿಲಿ ತುಂಬ್ಕೊಂಡು ಹೋಗುವಂಥದ್ದು. ಆ ಲಾರಿಗಳಿರುವಂಥದ್ದು ನಿಮಗೆ ಬಾಡಿಗೆ ಹೊಡೆಯೋದಕ್ಕೆ. ಏನು ಬಾಡಿಗೆ? ಸರಕು ಸಾಮಗ್ರಿಗಳು, ವಸ್ತುಗಳು ಏನಾದರೂ ಲೋಡ್ ಮಾಡೋದಕ್ಕೆ ಹೊರತು ಜನಗಳನ್ನ ದನಗಳ ಥರ ತುಂಬ್ಕೊಂಡು ಹೋಗೋಕ್ಕೆಲ್ಲ ಇರುವಂಥದ್ದು. ನಮ್ಮ ಜನ ಏನು ಕಡಿಮೆಗೆ ಸಿಗ್ತಾನೆ, ಕಡಿಮೆಗೆ ಬರ್ತಾನೆ ಲಾರಿ ಡ್ರೈವರು, ಅದೇ ಬಸ್ ಮಾಡಿದ್ರೆ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಒಂದು ಮನಸ್ಥಿತಿಯಿಂದ ಇಂಥದ್ದನ್ನು ಮಾಡಿಬಿಡ್ತಾರೆ. ಸೊ ಇವರೀಗ ಮೂಲತಃ ಬಡವರು, ಕೂಲಿ ಕಾರ್ಮಿಕರು. ಈಗ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ ಅವ್ರ ಫ್ಯಾಮಿಲಿಯವರು, ಇನ್ನೇನು ಬಸ್ ಮಾಡಿಬಿಟ್ಟು ಲಾರಿಯಲ್ಲಿ ಸಪ್ರೇಟಾಗಿ ತರಕಾರಿ ತುಂಬಿಟ್ಟು ಇವ್ರನ್ನ ಬಸ್ ಮಾಡಿ ಕಳ್ಸೋಕ್ಕಾಗುತ್ತಾ? ಈ ರೀತಿಯೂ ಪ್ರಶ್ನೆ ಹುಡ್ಕೊಳ್ಳುತ್ತೆ. ಏನು ಮಾಡೋಕ್ಕಾಗಲ್ಲ, ನಮಗೆ ವ್ಯವಸ್ಥೆ ನಡೀತಾ ಇರೋದೇ ಹೀಗೆ. ಸೊ 30ಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡ್ತಿದ್ರು. ಅದರಲ್ಲಿ ಹೆಚ್ಚು ಕಡಿಮೆ ಲಾರಿ ಪಲ್ಟಿ ಆದಾಗ ತರಕಾರಿ ಗಿರ್ಕಾರಿ ಎಲ್ಲ ಚಿಲ್ಲಾಪಿಲ್ಲಾಗಿ ಏನು ಜನ ಕೂತಿರ್ತಾರಲ್ಲ ಅವ್ರ ಮೇಲೆ ಕಸ್ಕೊಂಡು ಬಿದ್ದವೆ. ಹೆಚ್ಚು ಕಡಿಮೆ 9 ಜನ ಸ್ಥಳದಲ್ಲೇ ಮೃತಪಡ್ತಾರೆ ಆ ಜಾಗದಲ್ಲಿ, ಆ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ 3:30 ಸಮಯದಲ್ಲಿ. ಇನ್ನು ಒಬ್ಬ ವ್ಯಕ್ತಿನ ಅಂದರೆ ಹೆಚ್ಚು ಕಡಿಮೆ ಒಂದು 15 ಜನಕ್ಕೆ, ಈ ಪ್ರಕರಣದಲ್ಲಿ 9 ಜನ ಸ್ಥಳದಲ್ಲೇ ಸಾವಪ್ತಾರೆ. ಇನ್ನು 15 ಜನರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸ್ತಾರೆ. ಅಲ್ಲಿ ಒಬ್ಬ ಮೃತಪಡ್ತಾನೆ. ಒಟ್ಟಾರೆಯಾಗಿ 10 ಜನ ಈ ಒಂದು ಪ್ರಕರಣದಲ್ಲಿ ಮೃತಪಡ್ತಾರೆ. ಇನ್ನೊಂದು 14 ಜನಕ್ಕೆ ಹೆಚ್ಚಿನ ಚಿಕಿತ್ಸೆ ಈಗ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ನಡೀತಾ ಇದೆ. ಒಂದು ನೆನಪಿರಲಿ, ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂದರೆ ಜನ ಇದ್ರಲ್ಲಿ ಹೋಗಿದ್ರೆ ಬದುಕಬಹುದು ಅನ್ನೋಂಥ ನಂಬಿಕೆ ಆಸ್ಪತ್ರೆಗಳು ಯಾವೂ ಇಲ್ಲ ಅಲ್ಲಿ. ನಿಮ್ಮ ರಾಜಕಾರಣಿಗಳು ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವ ನಿಮ್ಗಳಿಗೆ? ಜನಗಳು ಓಟ್ ತಕೊಂಡು ಬದುಕ್ತಾ ಇದ್ದೀರಲ್ಲ ಈ ಕ್ಷಣದವರ್ಗಳಿಗೆ. ಒಬ್ಬನಿಗಾದ್ರೂ ಧೈರ್ಯ ಅಲ್ವಾ? ಒಬ್ಬನಿಗಾದ್ರೂ ಮನಸಾಕ್ಷಿ ಬೇಡವಾ ನಿಮ್ಗಳಿಗೆ? ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಸ್ಕೊಡ್ಬೇಕು ಆ ಜನಗಳಿಗೆ ಅನ್ನೋಂಥದ್ದನ್ನ. ಇವತ್ತು ಈ ಪ್ರಕರಣ ನಡೆದಿರ್ತಕ್ಕಂಥದ್ದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಆ ಜನಗಳನ್ನ ತಗೊಂಡೋಗಿ ಶಿಫ್ಟ್ ಮಾಡ್ತಾರೆ ಅಂತಂದ್ರೆ ಸರಿ ಸುಮಾರು ಏನಿಲ್ಲ ಅಂತಂದ್ರು 93 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಆ ಗುಳ್ಳಾಪುರ ಅಂತ ಜಾಗದಲ್ಲಿ ಬಿದ್ದವರಲ್ಲ ಜನ, ಅಲ್ಲಿಂದ ಹುಬ್ಳಿ ಕಿಮ್ಸ್ ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕೆ 93 ಕಿಲೋಮೀಟರ್. ಅದೇ ಉತ್ತರ ಕನ್ನಡದಲ್ಲಿ ಎಲ್ಲರೂ ಲೋಕಲ್ ಆಗಿ ಒಂದು ಸ್ಥಳೀಯವಾಗಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ರೆ ಜನ ಇವತ್ತು 1-2-3 ಜನ ಬದುಕೊಳ್ತಿರೇನೋ. ನಾಚಿಕೆ ಆಗಬೇಕು, ಜನಗಳಿಗೆ ನಾಚಿಕೆ ಆಗಬೇಕು. ಫಸ್ಟ್ ಇಂಥವ್ರನ್ನೆಲ್ಲ ನಾಲಾಯಕಗಳನ್ನ ಆಯ್ಕೆ ಮಾಡ್ತಿರಲ್ಲ ಆ ಭಾಗದಲ್ಲಿ. ನೀವು ಹೆಚ್ಚು ಕಡಿಮೆ ಎಷ್ಟು ವರ್ಷಗಳಿಂದ ಕೇಳ್ತಾ ಇದೀರಿ, ಎಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದೀರಿ, ಆಸ್ಪತ್ರೆ ಬೇಕು ಉತ್ತರ ಕನ್ನಡಕ್ಕೆ ಆಸ್ಪತ್ರೆ ಬೇಕು ಅಂತ ಎಷ್ಟು ಜನ ಕೇಳ್ತಾ ಇದೀರಿ. ಆದರೆ ಇದುವರೆಗೂ ಕೂಡ ಒಂದು ನನ್ ಬರುತ್ತೆ ಬಾಯಿಗಳಿಗೆ. ಒಬ್ಬ ನಾಲಾಯಕ ರಾಜಕಾರಣಿಗಳು ಕೂಡ ಧ್ವನಿ ಎತ್ತುತ್ತಿಲ್ಲ ಉತ್ತರ ಕನ್ನಡಕ್ಕೆ ಆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅನ್ನೋದನ್ನ. ಎಲ್ಲರೂ ಜನಗಳು ಓಟ್ ಬೇಕು ನಿಮ್ಗಳಿಗೆ. ಇವತ್ತು ಇಲ್ಲಿ ಸತ್ತು ಬಿದ್ದಂಥವ್ರು 93 ಕಿಲೋಮೀಟರ್ಗೆ ತಗೊಂಡೋಗಿ ಅವ್ರನ್ನ ಆಸ್ಪತ್ರೆ ಶಿಫ್ಟ್ ಮಾಡಬೇಕು. ಯಾಕಂತಂದ್ರೆ ಇಲ್ಲಿ ಸೂಕ್ತ ವ್ಯವಸ್ಥೆ ಸಿಗುವಂಥದ್ದು, ಸೂಕ್ತ ಚಿಕಿತ್ಸೆ ಸಿಗುವಂಥ ಆಸ್ಪತ್ರೆಗಳು ಯಾವೂ ಕೂಡ ಲಭ್ಯ ಇಲ್ಲ ಅಲ್ಲಿ. ಅನುಭವಿಸಿ, ಓಟ್ ಹಾಕಿರೋರು ಅನುಭವಿಸಿ ನೀವುಗಳು ನಿಮ್ಮ ಜನ್ಮಕ್ಕೆ. ಇಷ್ಟು ಆಕ್ರೋಶ ಯಾಕೆ ಬರ್ತೈತೆ ಅಂತಂದ್ರೆ ಅಪ್ಪಿ ತಪ್ಪಿ ಅಲ್ಲ ಒಂದು ಸ್ಥಳೀಯವಾಗಿ ಒಂದು ಆಸ್ಪತ್ರೆ ಇದ್ದರೆ 1-2-3 ಜನ ಬದುಕೊಳ್ತಿದ್ರು ಆಸ್ಪತ್ರೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ 93 ಕಿಲೋಮೀಟರ್ ಡಿಸ್ಟೆನ್ಸ್ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಹೆಂಗಿರುತ್ತೆ ಪರಿಸ್ಥಿತಿ? ಯೋಚನೆ ಮಾಡಿ ಆ ಜಾಗದಲ್ಲಿ ನಾವಿದ್ರೆ ಅಂತ. ಓಕೆ, ಇದಾಯಿತು ಪ್ರಕರಣ. ಸೊ ಮೃತರನ್ನ ಈಗಾಗಲೇ ಸವಣೂರಿಗೆ ಶಿಫ್ಟ್ ಮಾಡಬೇಕು ಅಂದರೆ ಯಾರು ಹಾವೇರಿ ಜಿಲ್ಲೆಯವರು ಮೂಲದವರು ಎಲ್ಲ ಕಡೆ ಅಲ್ಲಿ ಶಿಫ್ಟ್ ಮಾಡಬೇಕು ಅಂತ ಒಂದೇ ಊರಿನವರಂತೆ. ತುಂಬ ಬೇಜಾರಾಗಿದೆ ಅಂತಂದರೆ ಒಬ್ಬ ವ್ಯಕ್ತಿಗೆ ಮದುವೆಯಾಗಿ 2 ತಿಂಗಳಾಗಿತ್ತಂತೆ ನಿನ್ನೆ ಮೊನ್ನೆ. ಇನ್ಯಾರಿಗೋ ಮೊನ್ನೆ ಮಗು ಆಗಿತ್ತಂತೆ. ಇವೆಲ್ಲ ಕೇಳ್ತಾರೆ, ನಿಜಕ್ಕೂ ದುರಂತ ಅನ್ಸುತ್ತೆ. ಒಂದು ಫ್ಯಾಮಿಲಿಯನ್ನು, ಒಂದು ಕುಟುಂಬವನ್ನು ಸಾಕೋದಕ್ಕೆ, ಒಂದು ಕುಟುಂಬವನ್ನು ಕಾಪಾಡ್ಕೊಳ್ಳೋದಕ್ಕೆ, ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ
ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಇವರೆಲ್ಲೋ ದುಡಿಯೋಕೆ ಅಂತ ಹೋಗ್ತಾರೆ. ಈ ರೀತಿ ದುರಂತ ಅಂತ್ಯವನ್ನು ಕಾಣ್ತಿದ್ದಾರೆ ನಮ್ಮ ಜನ. ಗೊತ್ತಿಲ್ಲ. ಇನ್ನು ಈ ಕಡೆ ಬಂದರೆ ರಾಯಚೂರು ಜಿಲ್ಲೆಯ ಸಿಂಧನೂರಿನ ಮಂತ್ರಾಲಯದ ಸಂಸ್ಕೃತ ವಿದ್ಯಾನಿಕೇತನ ಒಂದು ವಿದ್ಯಾರ್ಥಿಗಳು ಹೋಗ್ತಿದ್ದಂಥ ಶಾಲಾ ವಾಹನ ಏನಿದೆ, ಕಾಲೇಜ್ ವಾಹನ, ಅದು ಕಸ್ಕಂಡು ಕ್ರೂಸರು ದಬಾಕೊಂಡು ಏನೋ ಆಕ್ಸಿಲೇಟರ್ ಬ್ಲೇಡನ್ನು ಕಟ್ಟಾಗಿ 15 ಜನ ತುಂಬ್ಕೊಂಡು ಹೋಗ್ತಿತ್ತಂತೆ. ಆ ಬಸ್ ಕೂಡ ದಬಾಕೊಂಡಿದೆ, ಪಲ್ಟಿ ಹೊಡೆದು. ಸ್ಥಳದಲ್ಲೇ 4 ಜನ ಈ ಒಂದು ಪ್ರಕರಣದಲ್ಲಿ ಮೃತಪಟ್ಟವ್ರೆ. ಯಾಕೋ ತೊದಲಿಸ್ತಾ ಇದ್ದೀನಿ, ಮಾತಾಡೋದಕ್ಕೆ ತುಂಬ ಬೇಜಾರಾಗ್ತೈತಿ ಇಂಥ ಘಟನೆಗಳನ್ನ. 3 ಜನ ಸ್ಟೂಡೆಂಟ್ಸು ಜೊತೆಗೆ ಆ ವೆಹಿಕಲ್ ಓಡಿಸ್ತಿದ್ನಲ್ಲ ಆ ಸ್ಕೂಲ್ ವಾಹನನ ಆ ಡ್ರೈವರು, 4 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸ್ಥಳೀಯರು ಹೇಳಿದ್ದು ಮತ್ತು ವಿದ್ಯಾರ್ಥಿಗಳು ಕೆಲವರು ಬದುಕುಳಿದವರು ಹೇಳಿದ್ದು ಚಾಲಕನ ಅಜಾಗರೂಕತೆ ಹಾಗೆ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. ತುಂಬ ಸ್ಪೀಡಾಗಿ ಓಡಿಸ್ತಿದ್ದ ಗಾಡಿಯನ್ನು ಅಂತ ಹೇಳಿದ್ರು. ಸೊ ಇನ್ನು ಹೆಚ್ಚು ಕಡಿಮೆ 12ರಿಂದ 13 ಜನ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನು ಕೊಡಿಸ್ತಿದ್ದಾರೆ. ಸೊ ತುಂಬ ಬೇಸರ ಆಗೋಗ್ತೈತೆ ಇವೆಲ್ಲ ನೋಡಿದ್ರೆ. ಇದೆಲ್ಲನೂ ಪಕ್ಕಕ್ಕೆ ಇಟ್ಬಿಟ್ಟು ಈ ಕಡೆ ಇನ್ನೊಂದು ನೋಡ್ತೀನಿ ನೋಡಿ, ನಮ್ಮ KR ಪೇಟೆನಲ್ಲಿ ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಹೋಗಬೇಡಿ, ಈ ಥರ ನಾಮಕರಣಗಳು, ಬೀಗ್ರೂಟಗಳು, ಇವಕ್ಕೆ ಮಟನ್ ಊಟಗಳಿಗೆ ಒಂಚೂರು ಕಂಟ್ರೋಲ್ ಮಾಡಿದ್ರು ಕೇಳಲ್ಲ. ಅಪ್ಪಿತಪ್ಪಿ ಒಯ್ತೀರಾ, ಸೂಕ್ತವಾದ ವಾಹನಗಳಲ್ಲಿ ಹೋಗಿ, ನಿಮ್ಮ ಸ್ವಂತ ಖಾಸಗಿ ವಾಹನಗಳು ಬೈಕೋ ಕಾರ್ ಇದ್ರು ಹೋಗಿ ಅಂದ್ರೂ ಕೇಳಲ್ಲ. ಈ ಎಳ್ನೀರು ತುಂಬುವಂಥ ಅಶೋಕ್ ಲೈಲ್ಯಾಂಡ್ ಗಾಡಿಗಳಿದ್ದಾವಲ್ಲ, ಗೂಡ್ಸ್ ಗಾಡಿಗಳು, ಅದನ್ನು ಯಾರೋ ಉರುಳಿಗಂಗನಹಳ್ಳಿಯವರು ಹೆಚ್ಚು ಕಮ್ಮಿ ಒಂದು 15 ಜನ ಏನೋ ಮಾಡ್ಕೊಂಡು ಅದನ್ನು ನಾಮಕರಣಕ್ಕೆ ಅಂತ ಹೋಗಿದ್ದಾರೆ. ಹುಬ್ಬನಹಳ್ಳಿ ಹತ್ರ ದೇವಸ್ಥಾನದಲ್ಲಿ ನಡೀತಿದ್ದಂಥ ನಾಮಕರಣಕ್ಕೆ ವಾಪಸ್ ನಾಮಕರಣಕ್ಕೆ ಹೋಗಿ ಬರೋಂಥ ಸಂದರ್ಭದಲ್ಲಿ ದಬಾಕೊಂಡೈತೆ ಗಾಡಿ. ಸ್ಥಳದಲ್ಲೇ ಒಬ್ಬರು ಮಹಿಳೆ 35 ವರ್ಷದವರು ಮೃತಪಟ್ಟಿದ್ದಾರೆ. ಹೆಚ್ಚು ಕಡಿಮೆ 7ರಿಂದ 8 ಜನ ಗಂಭೀರ ಸ್ಥಿತಿಯಲ್ಲಿದ್ದಾರಂತೆ. ನಿಜಕ್ಕೂ ದುರಂತ ಅಂತ ಅನಿಸ್ತಿದೆ ನೋಡಿ. ಅಲ್ಲಿ ನಾಮಕರಣದಲ್ಲಿ ಊಟ ಮಾಡ್ಕೊಂಡು ಬರಬೇಕು ಅಂತ ಖುಷಿಯಿಂದ ಹೋಗಿರ್ತಾರೆ, ಅಥವಾ ಇನ್ಯಾರೋ ಸಂಬಂಧಿಕರು ಅಂದ್ಕೊಂಡು ಹೋಗಿರ್ತಾರೆ. ಈ ರೀತಿ ದುರಂತ ಅಂತ ಕಾಣ್ತಿದ್ದಾರೆ. ಆ ಗಾಡಿ ಇರೋದೇನಕ್ಕೆ? ಎಳ್ನೀರು ತುಂಬೋದಕ್ಕೆ, ಇನ್ನೇನೋ ಲೋಡ್ ಮಾಡೋದಕ್ಕೆ, ನೀವುಗಳು ಓಡಾಡೋದಕ್ಕೆ ಆ ಗಾಡಿ ಇರುವಂಥದ್ದು. RTO ಅಧಿಕಾರಿಗಳೇನು ಕತ್ತೆ ಕಾಯ್ತಿದ್ದೀರಾ ಅವೆಲ್ಲನ ಗಮನಿಸ್ಕೊಂಡು ಕಣ್ಣಾರೆ ನೋಡಿಕೊಂಡು ಈ ರೀತಿ ಬಾಡಿಗೆ ಹೊಡೆಯುವಂಥವ್ರನ್ನ ಸೀಸ್ ಮಾಡ್ರೆ, ಆ ಗಾಡಿಗಳನ್ನ ಉಗಿರೆಯ ಬುದ್ಧಿ ಕಲಿಸ್ರೆ. RTO ಅಧಿಕಾರಿಗಳು ಕಣ್ಣಿಗೆ ಅಂದ್ರೆ ಮಣ್ಣಾಕಂಗೆ ಕೂತಿದ್ದೀರಾ ನೀವುಗಳು. ಈಗ ಉತ್ತರ ಕನ್ನಡದಲ್ಲಿ ಆಯ್ತಲ್ಲ ಅಪಘಾತ, ಆ ಲಾರಿ ಹೆಚ್ಚು ಕಡಿಮೆ ಅದು MH ಲಾರಿ, ಅದು ಮಹಾರಾಷ್ಟ್ರ ಮೂಲದ ಗಾಡಿ. ಅದು ಆ ಗಾಡಿ ಇಲ್ಲಿ ಬಂದು ಬಾಡಿಗೆ ಹೊಡಿತವನೆ. ತರಕಾರಿ ತುಂಬ್ಕೊಂಡು ಹೋಗ್ಬೇಕು, ಅವ್ನಿಗಿರೋ ಅರ್ಹತೆ ಅದು, ಆ ಗಾಡಿಗೆ ಇರುವಂಥದ್ದು ಕ್ವಾಲಿಟಿ. ಅದನ್ನು ಹೊರತುಪಡಿಸಿ ಜನಗಳು ತುಂಬ್ಕೊಂಡು ಹೋಗ್ತಾನೆ ಅಂತಂದ್ರೆ ಮಾನ ಮರ್ಯಾದಿಲ್ವಾ ನಿಮ್ಗಳಿಗೆ? ಅಧಿಕಾರಿಗಳು ಪ್ರತಿದಿನ ಓಡಾಡ್ತಾರೆ ಅಂತ ಅವರೇ ಹೇಳ್ತಾರೆ. ನಾವು ಪ್ರತಿದಿನ ಇದೇ ರೀತಿ ವ್ಯವಹಾರ ಮಾಡ್ತಾ ಇದೀವಿ ಅಲ್ಲಿಂದ ಇಲ್ಲಿಗೆ ಅಂತ. ಸೆನ್ಸ್ ಇಲ್ದೇ ಇರೋಂಥ ಪ್ರಪಂಚ ಆಗ್ಬಿಡೈತಿ ಇದು. ಸೆನ್ಸ್ ಇಲ್ದೇ ಇರೋಂಥ ವ್ಯವಸ್ಥೆ ಆಗ್ಬಿಡೈತೆ. ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಬುಡಕ್ಕೆ ಬಂದಾಗ ಅವ್ರವ್ರಿಗೆ ಅರ್ಥ ಆಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಹೆಚ್ಚು ಕಡಿಮೆ ಇವತ್ತು 14 ಜನ ಇವತ್ತು ಮೃತಪಟ್ಟಿದ್ದಾರೆ. ನಿನ್ನೆ ನಡೆದಂಥ ಆ ಘಟನೆಯಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬದವರನ್ನು ಕಾಪಾಡುವಂಥ ಶಕ್ತಿಯನ್ನು ಭಗವಂತ ಆ ಫ್ಯಾಮಿಲಿ ಕೊಡಲಿ ಅಂತ ಕೇಳ್ಕೊಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಗೊತ್ತಿಲ್ಲ, ತುಂಬ ಗಂಭೀರ ಚಿಕಿತ್ಸೆಯಲ್ಲಿದ್ದಾರೆ, ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ ಎಷ್ಟೋ ಜನ. ಇನ್ನೆಷ್ಟು ಸಾವುಗಳಾಗುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ರೀತಿ ಪ್ರಕರಣಗಳು ಕಡಿಮೆ ಆಗಲಿ, ವ್ಯವಸ್ಥೆ ಸರಿಯಾಗಲಿ, RTO ಅಧಿಕಾರಿಗಳು ರೋಡ್ಗಿಳಿದು ಕೆಲಸ ಮಾಡಲಿ, ಇಂಥವೆಲ್ಲ ಖಂಡಿಸ್ಲಿ ಅಂತ ಕೇಳ್ಕೊಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಉತ್ತರ ಕರ್ನಾಟಕನೇ ಬರ್ತೈತೆ, ಉತ್ತರ ಕನ್ನಡಕ್ಕೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಿಗಲಿ. ಜನ ಓಟ್ಗೆ ನೋಟ್ಗೆ ಮಾರ್ಕಂಡು ಸಾಯ್ಬೇಡಿ, ಬದಲಿಗೆ ಕೊಳ್ಪಟ್ಟಿ ಇಟ್ಕೊಂಡು ಧೈರ್ಯವಾಗಿ ತಾಕತ್ತಲ್ಲಿ ಕೇಳಿ ಎಷ್ಟು ವರ್ಷಕ್ಕೆ ಆಸ್ಪತ್ರೆ ಆಗುತ್ತೆ, ಯಾವಾಗ ಆಸ್ಪತ್ರೆ ಆಗುತ್ತೆ ಅಂತ ಧೈರ್ಯವಾಗಿ ಕೇಳಿ. ಇಲ್ಲ ಅಂತಂದರೆ ಈ ಥರ ಘಟನೆಗಳು ನಡೆದ್ರೆ ಇನ್ನೆಲ್ಲೋ ತೊಗೊಂಡೋಗಿ ನಿಮ್ಮನ್ನು ಮಣ್ಣು ಮಾಡಬೇಕು, ಇನ್ನೆಲ್ಲ ತೊಗೊಂಡೋಗಿ ನಿಮ್ಗೆ ಇಂಜೆಕ್ಷನ್ ಹಾಕ್ಸ್ಬೇಕು. ನಿಮ್ಮೂರಲ್ಲಿ ಸಿಗಲ್ಲ. ಧನ್ಯವಾದ. ಥ್ಯಾಂಕ್ ಯು.